ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮನೆಗೆ ಬಂದು ಅವನು ಊಟ ಮಾಡಿದ್ರೆ ಅದೇ ಖುಷಿಗವಳು ಇನ್ನೊಂದ್ 4 ತುತ್ತು ಊಟ ಜಾಸ್ತಿ ಮಾಡ್ತಾ ಇದ್ಲು ತಾನೆ. ಕರೆಕ್ಟು. ಓಹೋ, ಅದೇನು ನಾದ್ನಿ ಮೇಲೆ ತಮ್ಮನ ಮೇಲೆ ಪ್ರೀತಿ ಹುಕ್ಕಿ ಹರಿತಾ ಇದೆ. ಏನಾದ್ರೂ ಕೆಲಸ ಆಗ್ಬೇಕಿದೆಯೇನೋ. ಇಲ್ಲೋಡು, ಕೆಲಸ ಆಗ್ಬೇಕಾದ್ರೆ ಬೆಣ್ಣೆ ಹಚ್ಚೋ ಬುದ್ಧಿ ಎಲ್ಲ ಏನೇ ಇದ್ರು ನಿಂದು. ಅದ್ರ ಅವಶ್ಯಕತೆ ನನಗಿಲ್ಲ. ಬೇಕಾದಾಗ ತಮ್ಮ, ಬೇಡದೆ ಇದ್ದಾಗ ಶತ್ರು ಅಂತ ತಿಳ್ಕೊಳ್ಳೋ ಬುದ್ಧಿ ನನಗಿಲ್ಲ ಕಣೆ. ಇಲ್ಲಿ ನೋಡಿ, ನಾನು ಸುಮ್ಮನೆ ಕೇಳ್ದೆ ಅಷ್ಟೇ. ಅದಕ್ಕೆ ಬೇಡದಿರೋದನ್ನೆಲ್ಲ ಮಾತಾಡ್ಬೇಡಿ. ನೋಡ್ ಲಕ್ಷ್ಮಿ, ನನ್ನ ಸಾವು ಚಿನ್ನು ಇರೋದನ್ನ ಮಾತ್ರ ಯಾವಾಗಲೂ ಮಾತಾಡೋದು. ಅಂದ್ರೆ ಏನಣ್ಣ, ನಾವೇ ದೀಪುನ ವಿಜಿನ ದೂರ ಮಾಡಿದೀವಿ ಅಂತನಾ? ಇನ್ನೇನ್ ಮತ್ತೆ, ವಿಜಿನ ಹೊರಗಡೆ ಇಟ್ಟೇ ತಾನೆ ನೀನು ಗಣಪತಿ ಪೂಜೆ ಮಾಡಿದ್ದು. ಯಾಕೆ ಮರ್ತೋಗ್ಬಿಟ್ಟ? ಅದಕ್ಕೆಲ್ಲ ಕಾರಣ ಯಾರು? ನೀವುಗಳೇ ತಾನೆ. ಎಲ್ಲದಕ್ಕೂ ಗಾಳಿ ಆಡಿಸಿ ಬೆಂಕಿ ಹಚ್ಚಿ ನಾವು ಬುದ್ಧಿಗೆಟ್ಟು ಆ ಥರ ಮಾಡ್ಬಿಟ್ವಿ. ಏನು, ನಾವು ಗಾಳಿ ಆಡ್ಸಿದ್ವಾ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನೀನು ನಿನ್ ಗಂಡನೇ ಸೇರಿ ವಿಜಿನ ಹೊರಗಡೆ ಇಟ್ಟಿದ್ದು. ಓಹೋ, ವಿಜಿ ದೀಪು ಮೇಲೆ ನೀವು ಮಾತ್ರ ಭಾರಿ ಪ್ರೀತಿ ಇಟ್ಟಿದ್ದೀರಾ. ದೀಪುನ ಹೇಗ್ ಮಟ್ಟ ಹಾಕೋದು ಅಂತ ನನ್ನ ಹತ್ರ ಬಂದು ಎಷ್ಟು ಸಾರಿ ಮಾತಾಡಿದ್ದೀರಾ. ಓಹೋ, ನೀನೇನ್ ಕಮ್ಮಿನಾ? ದೀಪು ಆರ್ಭಟ ನೋಡು, ವಿಜಿ ಅವಳ ತಾಳು ಕುಣಿಯೋದ್ ನೋಡು ಅಂತ ನನ್ನ ಹತ್ರನೇ ಬಂದು ಕೊರಗ್ತಾ ಇದ್ದೆ. ನೀವು ಬಂದು ನನ್ನ ಹತ್ರ ಹೇಳಿರೋದಕ್ಕೆ ನಾನು ಹೂ ಹಾ ಅಂತ ಹೇಳಿರ್ತೀನಿ. ಹಾಗಂತ ಹೇಳ್ಬಿಟ್ಟು ನಾನಾಗೆ ನಿನ್ನ ಹತ್ರ ಬಂದು ಏನು ಹೇಳಿಲ್ವಲ್ಲ.